ಭಗವಂತ ಇದ್ದಾನೆ ಅಂತ ನೋಡಬೇಕಾದ್ರೆ ನಾವು ಅದರದ ಒಂದು ಪರಿಣಾಮ ಏನಿದೆ, ಹೇಗಿದೆ, ಅದನ್ನ ಹೇಗೆ ನಾವು ಅದಕ್ಕೆ ನಂಬಿಕೆ, ಆ ನಂಬಿಕೆ ಸ್ಟೇಜಿಗೆ ಹೇಗೆ ಬರ್ತೀವಿ ಅಂತ ಕೇಳಬೇಕಾದ್ರೆ ಮೊದಲು ಬೇಕು ಭಕ್ತಿ, ಶ್ರದ್ಧೆ, ಮತ್ತು ನಾವು ಒಂದಷ್ಟು ಸಾಧನೆ ಅಂದರೆ ಏನು? ಇವಾಗ ದೇವ್ರ ಪೂಜೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಯಾಕೆ ಮಾಡಬೇಕು? ಈ ಕಲ್ಲಲ್ಲಿ ಇಲ್ಲೇನಿದೆ ದೇವರು? ಇದ್ರ ಬದಲಾಗಿ ನಾವೇನಾದರೂ ಒಂದು ಭೂತದ್ದೊಂದು ಪಿಕ್ಚರ್ ಇಟ್ಟರೆ ಅದಕ್ಕೆ ಯಾರು ಪೂಜೆ ಮಾಡಬಾರ್ದು? ಅಂದರೆ ಅದಕ್ಕೆ ಅರ್ಥ ಏನಂದರೆ ಇದು ಸಾಂಕೇತಿಕವಾಗಿ ಒಂದು ವಿಗ್ರಹ. ಈ ವಿಗ್ರಹದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ನಂಬಿದ್ರೆ ಅದು ಭಗವಂತ. ನೀವು ಅದೇ ಒಂದು ಇವಾಗ ಎಷ್ಟೋ ಕಡೆ ನಾವು ಸ್ಥಳಗಳಲ್ಲಿ ನೋಡ್ತೀವಿ, ಒಂದು ಕಲ್ಲಿನ ಪ್ರತಿಮೆ ಇರುತ್ತೆ, ಅಂದರೆ ಈಶ್ವರನ ಒಂದು ಲಿಂಗ ಇರುತ್ತೆ. ಅದನ್ನು ನೀವು ನೋಡಿದ್ರೆ ಅದರಲ್ಲಿ ಏನು ಆಕಾರ ಇರಲ್ಲ, ಏನೂ ಇರಲ್ಲ, ಬರೀ ಒಂದು ಕಲ್ಲಿರುತ್ತೆ ಅಷ್ಟೇ, ಸಾಲಿಗ್ರಾಮದ ಥರ ಇರುತ್ತೆ ಅಥವಾ ದೊಡ್ಡ ಲಿಂಗ ಇರುತ್ತೆ. ಅದನ್ನು ನೀವು ನೋಡಿದ್ರೆ ನಾವು ಅಂದ್ಕೊಳ್ತೀವಿ ಇದೇನಪ್ಪ ಇದು ಬರೀ ಕಲ್ಲಿದೆ, ಇದಕ್ಕೆ ನಾವು ಇಷ್ಟೊಂದು ಯಾಕೆ ಭಕ್ತಿ ಶ್ರದ್ಧೆ ಮತ್ತು ಇಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ, ಅದರಲ್ಲಿ ಮೊರೆ ಹೋಗ್ತಾರೆ, ಹೇಳ್ತಾರೆ, ಏನು ಎತ್ತ ಅಂತ. ಇನ್ನೊಂದು ಕಡೆ ಆ ಕಲ್ಲನ್ನು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ, ಕೆತ್ತನೆ ಮಾಡಿ ಒಂದು ಒಳ್ಳೆ ಸುಂದರವಾದ ಒಂದು ವಿಗ್ರಹ ಮಾಡಿರ್ತಾರೆ, ವಿಠೋಬ ನಿಂತಿರೋ ಹಾಗೆ. ಆ ವಿಗ್ರಹ ನೋಡಿದ್ರೆ ನಮ್ಮ ಮನಸ್ಸು ಒಂಥರ ಸಂತೋಷ ಆಗುತ್ತೆ. ಓ, ಎಷ್ಟು ಒಂದು ನೋಡೋದಕ್ಕೆ ಎಷ್ಟು ಅಂದವಾಗಿದೆ, ಚಂದವಾಗಿದೆ ಭಗವಂತನ ವಿಗ್ರಹ ಅಂತ. ಸೊ ಈ ಎರಡು, ಇದೊಂದು ಕಲ್ಲು ಬರೀ ಲಿಂಗ ಆಕಾರ, ಇನ್ನೊಂದು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿ ತುಂಬ ಸುಂದರವಾಗಿ ಮಾಡಿರೋಂಥ, ಈ ಎರಡಕ್ಕೂ ನಾವು ನಮಸ್ಕಾರ ಮಾಡ್ತೀವಿ. ಅದು ಯಾವ ಕಲ್ಲಲ್ಲಿ ಇದು ಮಾಡಿದಾರೋ ಅದು ಎಲ್ಲೋ ಒಂದು ಕಡೆ ಒಂದು ಬೆಟ್ಟದಲ್ಲಿ ಬಿಸಾಕಿದ್ರೆ ಅದನ್ನು ಜನ ನೋಡ್ತಾರಾ? ಯಾರೂ ನೋಡಲ್ಲ, ಏನೋ ಕಲ್ಲು ಬಿದ್ದಿದೆ ಅಂತಾರೆ. ಅದೇ ಕಲ್ಲಿನ ಸಂಸ್ಕಾರ ಆದ ನಂತರ ಒಂದು ಸ್ಥಾನದಲ್ಲಿಟ್ಟು ಲಕ್ಷಾಂತರ ಜನಕ್ಕೆ ಒಂದು ಮನಸ್ಸಲ್ಲಿ ಒಂದು ಭರವಸೆ ಉಂಟಾಗಿದೆ. ಏನಂದರೆ ಭಗವಂತ ಇಲ್ಲಿ ಸನ್ನಿಧಿಯಾಗಿದ್ದಾನೆ, ಅವನ ಸಾನ್ನಿಧ್ಯ ಇಲ್ಲಿದೆ. ಅದಕ್ಕೋಸ್ಕರ ನಾವು ಭಗವಂತನ ಹತ್ರ ಹೋಗ್ತೀವಿ. ಭಗವಂತನ ಹತ್ರ ಹೋಗಿ ನಾವು ಅವನ ಮುಂದೆ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡ್ರೆ ಅವನು ಕೇಳ್ತಾನೆ. ಕೇಳಿ, ಇವಾಗ ನೋಡಿ, ನಮ್ಗೆ ಎಷ್ಟೋ ತೊಂದರೆಗಳು ಬರುತ್ತೆ. ಎಲ್ಲ ತೊಂದರೆಗಳನ್ನು ನಾವು ಭಗವಂತನ ಹತ್ರ ಹೋಗಿ ಕೇಳಿದ ತಕ್ಷಣ ನನಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಆಗಕ್ಕೆ ಸಾಧ್ಯ ಇಲ್ಲ. ನಂಗೆ ಕ್ಯಾನ್ಸರ್ ಬಂದಿದೆ, ಭಗವಂತನ ಕೇಳ್ಕೊಳ್ತೀನಿ, ನನಗಿನ್ನೂ ಚಿಕ್ಕ ಮಕ್ಕಳಿದ್ದಾರೆ, ಇನ್ನೂ ಜೀವನ ನಡೆಸಬೇಕು ಅಂತಿದ್ದೀನಿ, ಕ್ಯಾನ್ಸರ್ ಬಂದುಬಿಟ್ಟಿದೆ, ಏನಾದರೂ ಮಾಡಿ ನನಗೆ ನಿವಾರಣೆ ಮಾಡಿ ಅಂತ. ಒಂದಷ್ಟು ಜನಕ್ಕೆ ನಿವಾರಣೆ ಆಗುತ್ತೆ, ಒಂದಷ್ಟು ಜನಕ್ಕೆ ಆಗಲ್ಲ. ಇವಾಗ ಆಗದೇ ಇರೋರಿಗೆ ಭಗವಂತ ಇಲ್ಲ ಅಂತ ನಂಬಿಕೆನಾ, ಅಥವಾ ಆದೋರಿಗೆ ಭಗವಂತ ಇದ್ದಾನೆ ಅಂತ ನಂಬಿಕೆನಾ? ಅಂದರೆ ನಿಮಗೇನಾದರೂ ಭಗವಂತನಿಂದ ಸಿಕ್ಕಿದ್ರೆ ಭಗವಂತ ಇದ್ದಾನೆ, ಸಿಕ್ಕದೇ ಇದ್ದರೆ ಭಗವಂತ ಇಲ್ಲ. ಇದು ಈ ಥರ ಹೇಳಿದ್ರೆ ಅದಕ್ಕೆ ನಾವೇನು ಅದಕ್ಕೆ ಒಂದು ಸಮರ್ಥನೆ ಕೊಡೋದು ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಕೇಳ್ಬೋದು, ನಾನು ಕೇಳಿದೆ ಎಷ್ಟೊಂದು ಭಗವಂತನ, ನನಗೇನು ಕೇಳಿದ್ರು ಕೊಡ್ತಾ ಇಲ್ಲ, ಏನು ಮಾಡಲಿ, ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ, ಯಾರೂ ಹೆಣ್ಣೆ ಕೊಡ್ತಾ ಇಲ್ಲ ನನಗೆ. ಹಾಗಿದ್ರೆ ಈ ಮಧ್ಯದಲ್ಲಿ ಆ ಒಂದು ಈಕ್ವೇಷನನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋಕ್ಕೆ ನಮ್ಮ ಕರ್ಮನೂ ಬರುತ್ತಾ? ಎಕ್ಸಾಕ್ಟ್ಲಿ. ಕರ್ಮ ಅಂತ ಹೇಳಿದ್ರೆ ನಾವು ಅದಕ್ಕೆ ವಾಪಸ್ ಅದಕ್ಕೆ ಹೋಗ್ತೀವಿ. ಇವಾಗ ಒಳ್ಳೆ ಕರ್ಮ ಮಾಡಿದ್ರೆ ನಿಮಗೆ ಅದರ ಗುಣ ಆಗುತ್ತೆ. ಇನ್ನೊಂದು ಇವಾಗ ಏನಂದರೆ ನಾವು ಒಳ್ಳೆ ಸತ್ಕರ್ಮ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಒಂದು ಹೋಮ ಮಾಡ್ತೀವಿ, ಎಲ್ಲೋ ಒಂದು ವ್ರತ ಮಾಡ್ತೀವಿ. ಇವತ್ತು ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀವಿ. ವರಮಹಾಲಕ್ಷ್ಮಿ ವ್ರತ ಅಂದರೆ ಏನು? ಮಹಾಲಕ್ಷ್ಮಿಯನ್ನು ನಾವು ಉಪಾಸನೆ ಮಾಡ್ತೀವಿ. ಉಪಾಸನೆ ಮಾಡಿ, ನನಗೆ ಮುಂದಿನ ತಿಂಗಳು ₹1,00,000 ಬೇಕಾಗಿದೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ 50,000 ಮಾತ್ರ ಇದೆ, ನನಗೆ ಏನಾದರೂ 1,00,000 ನೀವು ಕೊಡಿಸ್ಲೇಬೇಕು ಅಂತ ನಾವು ಮೊರೆ ಹೋಗಿ ಒಂದು ಕೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಅಕೌಂಟಿಗೆ ಯಾರೋ ಗೊತ್ತಿಲ್ಲದೆ ಇರೋ ಒಂದು ₹50,000 ಹಾಕಿಬಿಟ್ರೆ ಆವಾಗ ನಾವೇನು ಅನ್ಕೊತೀವಿ? ಓಹ್, ದೇವ್ರು ಅಲ್ಲೇ ಇದ್ದಾಳೆ ಮಹಾತಾಯಿ, ನೋಡಿ ಇವತ್ತು ವ್ರತ ಮಾಡಿದೆ, ನಾಳೆ ಬಂದುಬಿಡ್ತು. ಬರದೇ ಇದ್ದರೆ ಅನ್ಕೊತೀವಿ, ಇದ್ದಾಳೋ ಇಲ್ವೋ ಗೊತ್ತಿಲ್ಲ, ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ, ಯಾಕೆ ಕೊಡಲಿಲ್ಲ ಅದು ಗೊತ್ತಿಲ್ಲ, ಏನಿದ್ದಾರೆ ಸುಮ್ಮನೆ ನಾವು ವ್ರತ ಮಾಡ್ಕೊಂಡು ಏನಾಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಉತ್ತರ ಇಷ್ಟೇ ಇದೆ. ನಿಮಗೆ ಸತ್ಪಾತ್ರ ದಾನ ಅಂತ ಕರೀತಾರೆ. ಯಾರಿಗೆ ಒಂದು ದಾನ ಕೊಟ್ಟರೆ ಅದು ನಿಜವಾದ ಒಳ್ಳೆ ದಾನ ಆಗುತ್ತೆ, ಅದು ಸತ್ಪಾತ್ರ ದಾನ. ಅಂದರೆ ಯಾರು ರಿಸೀವರ್ ಇರ್ತಾರಲ್ಲ, ದಾನ ತಗೊಳ್ತಾರಲ್ಲ, ಅವರಿಗೆ ಅರ್ಹತೆ ಇರಬೇಕು, ಅವರಿಗೆ ಒಂದು ಕೆಪಾಸಿಟಿ ಇರಬೇಕು. ಅವರಿಗೆ ಕೊಟ್ಟರೆ ನಿಮಗೆ ಇವಾಗ ನೀವೊಂದು ಗಜದಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೋತೀರ, ಆನೆ ತೊಗೊಂಬರ್ತೀರ, ಬಂಡೀಪುರಿಗೆ ಹೋಗಿ ದುಡ್ಡು ಕೊಟ್ಟು ₹1,00,000 ಕೊಟ್ಟು, ಅದನ್ನು ಯಾರಿಗೆ ದಾನ ಮಾಡ್ತೀರಾ? ಮನೆ ಪಕ್ಕದಲ್ಲಿ ಒಂದು ಚಿಕ್ಕದು ಮನೆ ಕಟ್ತಾ ಇದ್ದಾರೆ, ಅಲ್ಲಿ 4 ಜನ ಕೆಲಸದವ್ರಿದ್ದಾರೆ, ಅವರೊಂದು ಗುಡಿಸ್ಲು ಹಾಕ್ಕೊಂಡು ಅಲ್ಲಿದ್ದಾರೆ. ಅವ್ರನ್ನ ಕರೆದು, ತಗೊಳಪ್ಪ ಆನೆ ನಿನಗೆ ಕೊಡ್ತಾ ಇದ್ದೀನಿ, ನೀನು ಇಟ್ಕೋ, ಇದನ್ನು ಇನ್ನು ಅನುಭವಿಸ್ಕೊ ಅಂತ ಹೇಳಿದ್ರೆ
ಏನು ಅದರ ಅರ್ಥ ಏನದು? ಅವನು ಸತ್ಪಾತ್ರನಲ್ಲ. ಅದನ್ನೇ ತೊಗೊಂಡೋಗಿ ನೀವು ಮೈಸೂರು ಝೂ ಅಲ್ಲಿ ಹೋಗಿ, ಇಷ್ಟು ಆನೆಗಳಿದೆ, ಇದು ಒಂದು ಆನೆ ನಾನು ಕೊಡಬೇಕು ಅಂತಿದ್ದೀನಿ, ನೀವು ತೊಗೊಳ್ಬೇಕು ಅಂಥೇಳಿ ಅದೆಲ್ಲ ಪ್ರೊಸೀಜರ್ ಮಾಡಿ ಅವ್ರು ತೊಗೊಳ್ತಾರೆ. ಅಲ್ಲೇನು ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ಸತ್ಪಾತ್ರ ದಾನ. ಅದೇ ಥರ ದಾನ ಮಾಡುವಾಗ ನಾವು ಯಾರಿಗೆ ಹೇಗೆ ಬರುತ್ತೆ, ಯಾರಿಗೆ ಕೊಡೋಕ್ಕೆ ಒಂದು ಅವರಿಗೆ ಕೆಪ್ಯಾಸಿಟಿ ಇದೆ, ಅದರ ಪ್ರಕಾರ ಹೋಗುತ್ತೆ. ಅದೇ ಥರ ಭಗವಂತನೂ ಹಾಗೇನೆ. ನೀವು ಏನು ಓದ್ದೇನೆ ನಾನು LLB ಪಾಸ್ ಮಾಡಬೇಕು ಅಂದರೆ ಆಗಲ್ಲ. ನೀವು ಏನು ಮಾಡಬೇಕು, ನೀವು ಮಾಡಲೇಬೇಕು. ಅದಕ್ಕೆ ಭಗವಾನ್ ಬಾಬಾ ಅವರು ಒಂದು ಮಾತು ಹೇಳ್ತಾರೆ, ಒಂದು ಒಳ್ಳೆ ಹಾಡಲ್ಲಿ ಹೇಳ್ತಾರೆ ಅವರು. ನಾನು ಹೇಳ್ತಾ ಇರೋದು ಭಗವಾನ್ ಸತ್ಸಾಯಿ ಬಾಬಾ ಅವರು. ಯತ್ನ ಪ್ರಯತ್ನಮು ಮಾನವ ಧರ್ಮಮು, ಜಯಾಪಜಯಮು ದೈವಾಧೀನಮು ಅಂತ ತೆಲುಗುವಲ್ಲಿ ಹೇಳಿದ್ದಾರೆ. ಯತ್ನ ಪ್ರಯತ್ನ ಅಂದರೆ ನಾವು ಮಾಡೋ ಕಷ್ಟ, ನಮ್ಮ ಪ್ರಯತ್ನ ನಾವು ಮಾಡೋದು ನಮ್ಮ ಧರ್ಮ. ಅದು ನಮಗೆ ಫಲ ಸಿಕ್ಕುತ್ತೋ ಇಲ್ವೋ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ದೈವಾಧೀನಮು, ದೇವರ ಅಧೀನದಲ್ಲಿದೆ ಅದು. ನಾವು ಮಾಡೋ ಕೆಲಸ ಮಾಡಿದ್ಮೇಲೆ ನಿಮಗೇನಾದರೂ ಬರಬೇಕಾದ್ರೆ ಅದು ಖಂಡಿತ ಬರುತ್ತೆ. ಅದು ಯಾರಿಗೆ ಕೈಯಲ್ಲಿದೆ? ಭಗವಂತನ ಕೈಯಲ್ಲಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಭಗವಂತ ಹೇಳಿದನಲ್ಲ ಭಗವದ್ಗೀತೆಯಲ್ಲೇನೆ, ಕರ್ಮ ಮಾಡೋದು ನಿನ್ನ ಧರ್ಮ, ನೀನು ಮಾಡಲೇಬೇಕು. ಅದಕ್ಕೆ ಫಲ ಬರುತ್ತೋ ಇಲ್ವೋ ಅಪೇಕ್ಷೆ ಮಾಡಬಾರ್ದು. ಬಂದರೆ ಬಂತು, ಇಲ್ಲದಿದ್ದರೆ ಇಲ್ಲ.